ಎಲ್ರಿಗೂ ನಮಸ್ಕಾರ. ಇಲ್ಲಿವರೆಗೆ ಪೇಷನ್ಸ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇರೋದಕ್ಕೆ ಮೊದಲಿಗೆ ಧನ್ಯವಾದಗಳು. ನಮ್ಮ ಇಡೀ ಶಾಲೆಯ ಟೀಚರ್ಸು ಹಾಗೂ ಪೇರೆಂಟ್ಸ್ ಎಲ್ಲ ಸೇರಿ ಇವತ್ತು ನಿಮ್ಮ ಮುಂದೆ ಒಂದು ಸಣ್ಣ ನಾಟಕವನ್ನು ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ರಾಷ್ಟ್ರಕವಿ ಕುವೆಂಪು ಅವರ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಅದರ ಆಧಾರಿತ ನಾಟಕವನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ದಿಸ್ ಇಸ್ ಅ ಫೇಮಸ್ ಪ್ಲೇ and fairy tale poem written by legendary poet Kuvempu, inspired by Robert Browning's The Pied Piper. ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಕಥೆ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರ್ತದೆ. ಒಂದೂರಲ್ಲಿ ಇಲಿಗಳು ಜಾಸ್ತಿ ಆದಾಗ ಊರಿನ ಗೌಡ್ರು ನಾನು ದುಡ್ಡು ಕೊಡ್ತೀನಿ ಯಾರಾದರೂ ಇಲಿಗಳನ್ನ ಓಡಿಸಿ ಅಂತ ಕೇಳ್ತಾರೆ. ಆಗ ಕಿಂದರಿ ಜೋಗಿ ಬಂದು ಹೇಳ್ತಾನೆ, ನಾನು ಓಡಿಸ್ತೀನಿ, ನೀನು ದುಡ್ಡು ಕೊಡ್ತೀಯಾ ಅಂದರೆ ನಾನು ಓಡಿಸ್ತೀನಿ ಖಂಡಿತವಾಗಿ. ಕಿಂದರಿ ಜೋಗಿ ಏನೋ ಇಲಿಗಳನ್ನ ಓಡಿಸ್ತಾನೆ, ಆದರೆ ಗೌಡ ತನ್ನ ಮಾತನ್ನು ತಪ್ತಾನೆ. ಆಗ ಕಿಂದರಿ ಜೋಗಿ ಬುದ್ಧಿ ಕಲ್ಸಕ್ಕೋಸ್ಕರ ಆ ಇಡೀ ಊರಿನ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಆದರೆ ಕೊನೆಯಲ್ಲಿ ಒಬ್ಬ ಕುಂಟನಿಗೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಅವನು ಅದನ್ನು ವಿವರಿಸಿ ಹೇಳ್ತಾನೆ. ಈ ಕಥೆಯ ಮಾರಲ್ ಏನಂತಂದ್ರೆ, ಕೊಟ್ಟ ಭಾಷೆಗೆ ನಾವು ತಪ್ಪಬಾರ್ದು ಅನ್ನುವಂಥದ್ದು ನೀತಿ ಈ ಕಥೆಯಲ್ಲಿದೆ. ದಯವಿಟ್ಟು ನಾಟಕವನ್ನು ನೋಡಿ ಆನಂದಿಸಿ. ಅಯ್ಯೋ ಹೌದಾ? ಹಾಗಾದ್ರೆ ನನ್ನ ನಾಟ್ಯ ಎಲ್ಲ ನಿಂತೆ ಹೋಗ್ಬಿಡುತ್ತೆ. ಅಯ್ಯೋ ಅದು ಇವಾಗಲ್ಲ, ತುಂಬಾ ವರ್ಷಗಳ ಹಿಂದೆ. ಬಲಗಡೆ ಗೌಡ, ಎಲ್ಲ ಒಸಿ ಕಿವಿ ಇಟ್ಟು ಕೇಳಿ. ಈ ವರ್ಷದ ಕಂದಾಯ ಕಟ್ಲೇಬೇಕು. ನನ್ನ ಹತ್ರ ವಾದ ಗೀತ ಬೇಡ, ಕಂದಾಯ ಕಟ್ಟಬೇಕು ಅಷ್ಟೇ. All the best. I'll come see you there. ಆದ್ರೆ ಆ ಮೈಸೂರು ಸಿಲ್ಕ್ ಸೀರೆ ಡೂಪ್ಲಿಕೇಟ್ ಅಂತೆ. ಸೀರೆ ಡೂಪ್ಲಿಕೇಟ್ ಅಂತೆ.
ಮಾಡ್ತಾ ಇದ್ದಾನೆ ಪಾಯಸ. ಈ ಬೊಮ್ಮನಳ್ಳಿ ಗೌಡ್ರ ಮನೆಯಲ್ಲಿ ವಿಪರೀತ ಸೊಳ್ಳೆಗಳ ಕಾಟ ಆಗೋಯ್ತು. ಪಾಯಸ ಪಾಯಸ. ಇಲಿ 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 ಇಲಿ, ಅಯ್ಯೋ ಇಲಿ ಇಲಿ ಇಲಿ. ಹಾಲಿನ ಬಡಿಗೆ ಒಡೆದವು ಕೆಲವು, ಅನ್ನದ ಕಡಿಗೆಯ ಪುಡಿ ಮಾಡಿದವು, ಬಡಿಸುವ ಅಡಿಗೆಯ ಬಟ್ಟನ ಕಡಿದು ಕೈಯಲ್ಲಿರುವ ಸಟ್ಟುಗವ ನೀತಿಯ ಇಲ್ಲದೆ ಸೆಕ್ಕಿದವು, ಈ ಪರಿ ಇಲ್ಲದೆ ಸೊಕ್ಕಿದವು, ಅಯ್ಯೋ ನನ್ನ ಸೌಟು. ಬಿಕ್ಕಿದವು. ಎಲ್ಲ ಮಕ್ಕಳು ಬಂದಿದ್ದೀರಾ? ನಮಸ್ಕಾರ. ಏನು ಮಾಡೋಣ ಪಾಠ ಇವತ್ತು? ಗೊತ್ತಿಲ್ವಾ? ಒಂದು ಕೆಲಸ ಮಾಡೋಣ, ಪುಣ್ಯಕೋಟಿ ಕಥೆ ಕೇಳ್ತಿದ್ವಲ್ಲ, ಪುಣ್ಯಕೋಟಿ ಕಥೆ ಮುಂದುವರ್ಸೋಣ. ಓಕೆ ಓಕೆ. ಎಲ್ಲಿದ್ವಿ? ಪುಣ್ಯಕೋಟಿ ಬಂದು ಹುಲಿ ಮುಂದೆ ಹೇಳ್ತು, ಖಂಡ ಬಿದೆಕೋ ಮಾಂಸ ಬಿದೆಕೋ ಗುಂಡಿ ಬಿಸಿ ರಕ್ತ ಬಿದೆಕೋ ಅಂತ. ಆಮೇಲೆ ಹೇಳ್ತು ಚಂಡ ವ್ಯಾಘ್ರನೆ ಅಂತ. ಹೌದು, ಚಂಡ ವ್ಯಾಘ್ರ ಅಂದ್ರೆ ಏನು? ವ್ಯಾಘ್ರ ಅಂದ್ರೆ ಹುಲಿ. ಏನ್ ಗುರುಗಳೇ, ಒಂದು ಸಣ್ಣ ಇಲಿಗೆ ಇಷ್ಟೆಲ್ಲ ಹೆದರ್ಕೊತೀರಲ್ಲ. ನನ್ನ ಕೈಯಲ್ಲಿ ಏನಾದ್ರು ಸಿಕ್ಬಿಟ್ರೆ ಹೊಡೆದು ಹಾಕಿ ಸಾಯಿಸ್ಬಿಡ್ತೀನಿ ನಾನು. ಓ, ಅಯ್ಯೋ, ಇಲಿ, 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 ಇಲಿ. ಗೌಡ್ರೆ ಗೌಡ್ರೆ ಗೌಡ್ರೆ, ಯಾರವ ನನ್ನ ಕೂಗೋನ? ಊರ್ನವ್ರ್ ಜನ ಎಲ್ಲ ಇಲ್ಲೇ ಬರ್ತಾ ಇದ್ದಾರೆ. ಬರ್ಲೇ ಬೇಡ. ನೀವೆಲ್ಲರೂ ನಿಷ್ಪ್ರಯೋಜಕರು. ಒಂದು ಇಲಿ ಓಡ್ಸಕ್ಕಾಗ್ತಿಲ್ಲ ನಿಮ್ಮ ಹತ್ರ. ಯಾರದ್ರ ಇಲಿ ಓಡ್ಸಕ್ಕೆ ಒಂದೊಳ್ಳೆ ಉಪಾಯ ಇದ್ರೆ ಮುಂದೆ ಬನ್ನಿ. ನೋಡ್ರೆ, ನನ್ನ ಹತ್ರ ಉಪಾಯ ಇದೆ. ಹೇಳಪ್ಪ. ಊರಿಗಿಡೀ ಬೆಂಕಿ ಹಚ್ಬಿಟ್ರೆ ಹಿಂಗೆ ಪಡೆಯಲ್ಲ ಇವಂಗೆ. ಹೇಳೋದೆಲ್ಲ ಕೇಳೋಣಂತ. ನಾನು ರಾಮ್ ಶಾಸ್ತ್ರಿ. ಈ ಊರನ್ನ ಬಿಟ್ಟು ಹೋಗ್ತಾ ಈಶ್ವರ, ಪರಮೇಶ್ವರ, ಮಾದೇಶ್ವರ ಎಲ್ಲ ದೇವಿಗೆ ಬಿಟ್ಬಿಡೋಣ. ಆಯ್ತಾ ನಿಮ್ನೆಲ್ಲ? ಮುಗೀತಾ? ಯಾರು ಇಲಿಗಳನ್ನ ಓಡ್ಸಕ್ಕೆ ಒಂದೊಳ್ಳೆ ಉಪಾಯ ಕೊಡ್ತಾರೋ ಅವರಿಗೆ ನಾನು 6,000 ನಾಣ್ಯ ಕೊಡ್ತೀನಿ. ಯಾರಿಗಾದ್ರೂ ಉಪಾಯ ಇದ್ರೆ
ಯಾರಪ್ಪ ನೀನು? ನಾನು ಹಿಮಗಿರಿಯ ಜೋಗಿ, ಪರಶಿವನ ಗೆಳೆಯನು ನಾನು. ನಿಮ್ಮ ಗೋಳುಗಳನ್ನೆಲ್ಲ ಕೇಳಿ ಪರಶಿವನು ನನ್ನನ್ನು ಇಲ್ಲಿ ಕಳುಹಿಯನು. ಇಲಿಗಳನ್ನು ಕೊಂದರೆ 6,000 ನಾಣ್ಯ ಕೊಡುವೆ ಏನು? 6,000 ಯಾಕೆ ಜೋಗಿ? ಮೇಲ್ 3 ಇಟ್ಕೋ. ಆದ್ರೆ ಇಲಿಗಳನ್ನ ಓಡಿಸೋ ತಾಕತ್ತು ನಿನ್ನಲ್ಲಿದೆಯಾ ಅಂತ ನನ್ಗೆ ಯಾಕೋ ಸಂಶಯ. ಸಂಶಯ ಗೌಡನೇ, ಆಲಿಸುವಂತನಾಗು. ಕೃತಯುಗದೋಳ್ ಮೂಷಿಕ ಸೈನ್ಯಕ್ಕೂ ಜಯ ವಿಜಯರಿಗೂ ಕಾಳಗ ಜರುಗಿತು. ಜಯ ವಿಜಯರು ಕೊನೆಗೆ ವಿಷ್ಣುವಿನ ಮೊರೆ ಹೊರದರು. ಸಾಕಪ್ಪ ಜೋಗಿ, ಸಾಕು. ಕೊನೆಗೆ ವಿಷ್ಣುವಿನೇ ಸೋತನು. ಸಾಕ್ ಮಾಡು. ನೀನು ಅಂತಿಂತವನಲ್ಲ, ನಿನ್ ಪರಾಕ್ರಮ ಅಂತಿಂತದಲ್ಲ. ನಿನ್ ಸ್ನೇಹಿತರು ಯಾರು? ನೀನ್ ತುಂಬಾ ಪರಾಕ್ರಮಿ ಜೋಗಿ. ಇಡೀ ಊರೇ ನಿಂದು. ಇಲಿಗಳನ್ನ ಓಡಿಸು ಅಷ್ಟೇ. ಹೌದಾ? ಶುರು ಮಾಡು. ಓಕೆ. ನೀನೇನು ಇಲಿಗಳನ್ನ ಹೊತ್ಕೊಂಡು ಹೊಳೆಯಲ್ಲಿ ಬಿಟ್ಟ್ಯಾ, ಅವೇ ಹೋಗಿ ಬಿಟ್ವು. ನಾನು ನಿನಗೆ ದುಡ್ಡು ಕೊಡಲ್ಲ. ದುಡ್ಡೇ ನಿಮ್ಮ ಅಪ್ಪನ ಮನೆದ. ಇದೆಲ್ಲ ಬೇಡ ಗೌಡ, ನನ್ನ ದುಡ್ಡು ನಾನು ಕೊಟ್ಬಿಡು, ನಾನು ಹೊರಟೋಗ್ತೀನಿ. ದುಡ್ಡು ಕೊಡಲ್ಲ ಅಂದ್ರೆ ಕೊಡಲ್ಲ. ಹೋಗದೆ ಇದ್ರೆ ತಲೆ ಬೋಳ್ಸಿ ಕಿಂಡ್ರಿ ಮುರ್ದು ಕಳಿಸ್ಬಿಡ್ತೀನಿ. ಹೋಗ. ಹೀಗೆಲ್ಲ ಮಾತಾಡಿದ್ರೆ ಕಿಂಡ್ರಿ ಬರ್ಸ್ಬಿಡ್ತೀನಿ ನೋಡು. ಬಾರ್ಸ್ಕೋ ಹೋಗಲು. ಇದೇ ನಿನ್ ಕೊಡೆ ಮಾತಾ? ಹೋಗಲು. ಆಯ್ತು ಸರಿ. ಓಂ ನಮಃ ಶಿವಾಯ.